ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಳಿನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶಾವಿಗೆ ಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟಿಗೆ ಒಂದು ಕಡಾಯಿ ತೊಗೊಳ್ಳಿ, ಸ್ವಲ್ಪ ಆಯಿಲ್ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅದಾದಮೇಲೆ ಹಚ್ಚಿಟ್ಟಿರೋಂಥ ಈರುಳ್ಳಿ, ಟೊಮಾಟೊ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ತುರಿದು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ವೆಜಿಟೇಬಲ್ಸ್ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಬೋದು, ಕ್ಯಾರೆಟು, ಆಮೇಲೆ ಸಬ್ಬಸಿಗೆ ಸೊಪ್ಪು ಆ್ಯಡ್ ಮಾಡ್ಬೋದು, ಆಲೂಗಡ್ಡೆ ಸ್ವಲ್ಪ ಬಾಯ್ಲ್ ಮಾಡಿ ಆ್ಯಡ್ ಮಾಡ್ಬೋದು. ನಿಮ್ಗೆ ಯಾವುದು ವೆಜಿಟೇಬಲ್ ಮನೆಯಲ್ಲಿದೆ ಅದನ್ನು ತುರಿದ್ಬಿಟ್ಟು ಇಲ್ಲ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು ಕ್ಯಾರೆಟ್ ಇತ್ತು, ಕ್ಯಾರೆಟ್ ಆ್ಯಡ್ ಮಾಡಿದ್ದೀನಿ. ಸಬ್ಬಸಿಗೆ ಸೊಪ್ಪಿದ್ದರೆ ಕಟ್ ಮಾಡಿಬಿಟ್ಟು ಸಣ್ಣಗೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಒಂದು 2 ಸೆಕೆಂಡ್ಸ್ ಫ್ರೈ ಆಗಲಿ. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡಿ. ಈರುಳ್ಳಿ, ಟೊಮೊಟೊ ಎಲ್ಲ ಸ್ವಲ್ಪ ಮಿಕ್ಸ್ ಆಗಿ ಸ್ವಲ್ಪ ಫ್ರೈ ಆಗಲಿ. ಲೆಮನ್ ಆ್ಯಡ್ ಮಾಡಿ. ಸ್ವಲ್ಪ ಫ್ರೈ ಆದರೆ ಸಾಕು, ಒಂದು 30 ಸೆಕೆಂಡ್ಸು. ನಾನು ಮೊದಲಿಗೆ ಶಾವಿಗೆ ಬಸ್ತಿ ಸ್ವಲ್ಪ ಬಾಯ್ಲ್ ಮಾಡಿ ಬಸ್ತಿ ಇಟ್ಕೊಂಡಿದ್ದೆ. ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಫಸ್ಟಿಗೆ ಶಾವಿಗೆನ, ಆಮೇಲೆ ಬಸ್ಬಿಟ್ಟು ಇದರಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಗೊಜ್ಜೆಷ್ಟಿದೆ ಅಷ್ಟಕ್ಕೆ ನೀವು ಶಾವಿಗೆ ಆ್ಯಡ್ ಮಾಡ್ತಾ ಹೋಗಿ. ಇದು ಕ್ವಿಕ್ಕಾಗಿ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಬೆಳಗಿನ ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸ್ಗೂ ಆ್ಯಡ್ ಮಾಡ್ಬೋದು. ಮಕ್ಕಳು ಇಲ್ಲ ಹಸ್ಬೆಂಡ್ಸು ವರ್ಕಿಂಗ್ ಇದ್ದರೆ ಇಲ್ಲ ಸ್ಕೂಲು ಹೋಗೋರಾದರೆ ಕ್ವಿಕ್ಕಾಗಿ ಮಾಡೋಣ, 5 ಮಿನಿಟ್ಸಲ್ಲಿ ಆಗುವಂಥದ್ದು ರೆಸಿಪಿ ಇದು. ಮಾಡಿ ನೋಡಿ ಸ್ನೇಹಿತರೆ, ಮನೆಯಲ್ಲಿ ಒಂದ್ಸರಿ. ಇಷ್ಟ ಆಗುತ್ತೆ ಎಲ್ಲರಿಗೂ. ಮನೇಲಿ ಮಕ್ಕಳಿದ್ರೆ, ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಎಸ್ಪೆಷಲಿ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಈಸಿನೂ ಇದೆ ಇದು, ಯಾರು ಬೇಕಾದರೂ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಫಾಸ್ಟಾಗಿ ಆಗೋಯ್ತು. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಬಂದು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಧನ್ಯವಾದಗಳು.